ತೊಗೊಳ್ಳೋದು ಓದು ಹಚ್ಚೋದು ಇದು ಹೊಸ ಟ್ರೆಂಡ್ ಬೆಳೆದು ಬಿಟ್ಟದೆ ಇವತ್ತು. ಮೊದಲ ಪರ್ಮನೆಂಟಾಗಿ ತೊಗೊಳ್ತಾಯಿದ್ರು, ಇವತ್ತು ಕಾಂಟ್ರಾಕ್ಟ್ ಮೇಲೆ ಎಲ್ಲಿವರೆಗೆ ನಮ್ಮದು ನಿಮ್ಮದು ಸಂಬಂಧ ಇರ್ತದೆ ಅಲ್ಲಿವರೆಗೆ, ನಂತರ ನಾವು ಯಾರೋ ನೀವು ಯಾರೋ ಒಂದು ರೀತಿ ಕಾಂಟ್ರಾಕ್ಟ್ ಮ್ಯಾರೇಜಸ್ ಆದಂಗೆ ಆಗಿ ಹೋಗ್ಬಿಟ್ಟದ. ಯಾವುದೂ ಗ್ಯಾರಂಟಿ ಇಲ್ಲ. ನಾಳೆ ಭವಿಷ್ಯದಲ್ಲೇ ನಾನು ಒಬ್ಬ ಪ್ರೊಫೆಸರಾಗಿ ರಿಟೈರ್ ಆಗ್ತೀನಿ ಅಥವಾ ಮತ್ತೆ ರಿಟೈರ್ ಆಗ್ತೀನಿ ಅಥವಾ ಒಂದು ಈ ಉದ್ಯೋಗದಲ್ಲಿ ಪರ್ಮನೆಂಟಾಗಿ ಇರ್ತೀನಿ ಅನ್ನುವಂಥದ್ದು ಇಲ್ಲ. ಅದ್ರ ಕಂಡೀಷನ್ ಆಗಿಬಿಟ್ಟಿರ್ತಾರೆ ಕೆಳಗೆ. ಏನಪ್ಪ ಅಂತಂದ್ರೆ ಇದು ಪರ್ಮನೆಂಟ್ ಅಲ್ಲ, ಇದು ಹೊಸ ಟ್ರೆಂಡ್ ಆಗಿದೆ. ಇದು ಕಂಪ್ನಿಗಳ ಒಂದು ಹಾವಳಿಯಿಂದಾಗಿರ್ಬೋದು, ಇವತ್ತಿನ ಒಂದು ಸ್ಥಿತಿ ಆಗಿರ್ಬೋದು, ಏನೂ ಆಗಲಿ ಇವುಗಳಲ್ಲೂ ಸಹಿತ ಇವತ್ತು ಮೀಸಲಾತಿ ತಂದಿದ್ದು ಒಂದು ದೃಷ್ಟಿಯಿಂದ ಚಲೋ. ಯಾಕೆ ಇರೋದು ಸ್ವಲ್ಪ ನೌಕರಿ ಇರ್ತದೆ, ಅದರಾಗ ತಮ್ಗೆ ಬೇಕಾದಂಥವ್ನು ತೊಗೊಳ್ಳೋದು. ನಮ್ಮ ಅಣ್ಣನ ಮಗನ, ತಮ್ಮನ ಮಗನ, ಮಾಮನ ಮಗನ, ಮಾಮಿ ಮಗಳನ್ನ ನಮ್ಮ ಸಂಬಂಧಿಗಳೊಳಗೆ ತೊಗೊಂಡು ಗಪ್ಚಪ್ ಯಾರಿಗೆ ಹೇಳುವಂಗಿಲ್ಲ ಬಿಡುವಂಗಿಲ್ಲ ತೊಗೊಂಡು ಬಿಡುವಂಥದ್ದು ಇಂಥ ಕೆಲಸವು ಭಾಳಷ್ಟು ನಡೀತಾ ಇದ್ದು. ಹೀಗಾಗಿ ಸರ್ಕಾರದ ಎಲ್ಲ ಇಲಾಖೆಗಳು, ಯಾವುದೇ ಇಲಾಖೆ ಬರಲ್ಲ, ಕೃಷಿ ಇಲಾಖೆ ಬರಲಿ, ತಹಸೀಲ್ದಾರ್ ಆಫೀಸ್ ಬರಲಿ, ಅದರ ಕಂದಾಯ ಇಲಾಖೆ ಬರಲಿ, ಗ್ರಾಮ ಪಂಚಾಯತಿಗಳು ಬರಲಿ, ಯಾವ ಅರ್ಥ ಬರಲಿ, ಎಲ್ಲ ಇಲಾಖೆಗಳು 35-36 ಇಲಾಖೆಗಳಿದ್ದಾವೆ ಕಾಣ್ತದೆ. ಅವೆಲ್ಲದರಲ್ಲಿಯೂ ಮತ್ತು ಶಿಕ್ಷಣ ಕ್ಷೇತ್ರದಲ್ಲೂ ಸಹಿತ ಹೊರಗುತ್ತಿಗಿಲ್ಲ. ಇವತ್ತು ನಾನು PhD ಮಾಡಿದ್ದೀನಿ, ನಾನು ಹಾಗೆ ಹೀಗೆ ಪರ್ಮನೆಂಟ್ ಎಲ್ಲ ಗುತ್ತಿಗೆ ಕಾಂಟ್ರಾಕ್ಟ್, ವರ್ಷ 2 ವರ್ಷ 3 ವರ್ಷ 10 ವರ್ಷ ಭಾಳ ಇಲ್ಲ. ಮತ್ತು ಕಡಿಮೆ 45 ದಿವಸ 45 ದಿವಸ ಕೆಳಗಿದ್ರೆ ಇಲ್ಲಿ ಮೀಸಲಾತಿ ಅಪ್ಲೈ ಆಗೋದಂತೂ ಆ ಕ್ಲೌಸ್ನ ಸೇರಿಸ್ಬಿಟ್ಟಿದ್ದಾರೆ. ಒಂದು ಈ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವವರಿಗೆ ಪರ್ಮನೆಂಟ್ ಅನ್ನೋದು ಇಲ್ಲ, ಕಾಯಂಗೊಳಿಸಲಾಗುವುದಿಲ್ಲ ಅದು ಸ್ಪಷ್ಟ ತಿಳಿಸ್ತಾ ಇದ್ದಾರೆ. ಮತ್ತು ಇವನು ಪರ್ಮನೆಂಟ್ ಮಾಡೋ ಹಾಗಿಲ್ಲ. ಏನಿದ್ರೆ ಅವು ಎಕ್ಸಾಮ್ ನಡೀತಿರ್ತಾವೆ, ಅದ್ರ ಪ್ರಕಾರ ಬರಬೇಕು, ಸೆಲೆಕ್ಷನ್ ಆಗಬೇಕು, ಆಗ ಮುಂದಿಂದವು ಹಿಂಗೆ ಮಾಡಿ ಹೋಗಿದ್ದಾರೆ. ಇದರಲ್ಲಿ ಮೀಸಲಾತಿ ಮಾಡಿದ್ದಾರೆ. ಮೀಸಲಾತಿ ಒಳಗೆ ನಿಮ್ಗೆ ಗೊತ್ತದ SC ST OBC ಮೈನಾರಿಟಿ, ಅದ್ರ ಜೊತೆಗೆ ಮಹಿಳೆಯರಿಗೂ ಒಂದು 33% ಇಟ್ಟಿದ್ದಾರೆ. ಅದನ್ನು ಸಹಿತ 33% ಮಹಿಳೆಯರಿಗೂ ಇಡಬೇಕು ಆಯಾ ಮೀಸಲಾತಿಯಲ್ಲೇ ಅಂತೇಳಿ ಸ್ಪಷ್ಟ ನಿರ್ದೇಶನವನ್ನು ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಕೊಟ್ಟದ. ಅಡ್ಡಿಲ್ಲ, ಒಂದು ರೀತಿಯಿಂದ ಸಮಾಧಾನ. ಹೊರಗುತ್ತಿಗೆಲ್ಲ ಅದು ಸ್ವಲ್ಪ ಮೀಸಲಾತಿ ಇರ್ತಲ್ಲ ಅಂತಾಗ ಇಲ್ಲೂ ಸಾಕಷ್ಟು ಗದ್ದಲಗಳು ನಡೀತಾ ಇತ್ತು. ಈಗ ಯೂನಿವರ್ಸಿಟಿಗಳಲ್ಲಿ ನೋಡ್ತಾ ಇದ್ದೇನೆ ನೀವು, ಅಲ್ಲಿಂದ ಪೇಮೆಂಟ್ ತೊಗೊಳ್ಳೋದೇ ಇಲ್ಲ. ಯಾಕಂದ್ರೆ ಲ್ಯಾಕ್ಸ್ ಓವರ್ ಪೇಮೆಂಟ್ ಆಗ್ತದೆ, ಅಷ್ಟೆಲ್ಲ ಕೊಡೋದು. 20,000 ಕೊಟ್ಟರೆ ಬಗೆಹರಿದು ಹೋಗೋದು, ಹೋಗ್ತಾರೆ. ಪ್ರತಿ ವರ್ಷಕ್ಕೊಮ್ಮೆ ಅದನ್ನೇನು ಮಾಡ್ತಾ ಹೋಗೋದು, ಪರಿಷ್ಕರಣೆ ಮಾಡ್ತಾ ಹೋಗೋದು. ಅದು ಪರಿಷ್ಕರಣೆ ಮಾಡಿ ಇವ್ರು ಯೋಗ್ಯರಿದಾರೋ ಇಲ್ಲೋ ಅಂತೇಳಿ ಅನ್ನೋದು ಮಾಡ್ತಾ ಹೋಗುವಂಥದ್ದು. ವರ್ಷಕ್ಕೊಮ್ಮೆ 10 ತಿಂಗಳು ದುಡಿಸ್ಕೊಳ್ಳೋದು, 2 ತಿಂಗಳು ಮ್ಯಾಗ ಇರ್ರಿ ಅಂತ ಹೇಳೋದು. ಇನ್ನು ಕೆಲವೊಂದು ಡಿಪಾರ್ಟ್ಮೆಂಟ್ ಪರ್ಮನೆಂಟಾಗಿ ಬೇಕಾಗ್ತದೆ, 12 ತಿಂಗಳು ಇಟ್ಕೊಳ್ಳೋದು, ಮತ್ತು ವರ್ಷಕ್ಕೊಮ್ಮೆ ಅದನ್ನು ನವೀಕರಣ ಮಾಡೋದು. ಇದು ಈಗ ಒಂದು ಹೊಸ ಇದು ಚಾಲಿ ಈ ಒಂದು ಕಂಪ್ನಿಗಳಿಂದಾಗಿ. ಯಾವಾಗ ಈ ಒಂದು ಕಾರ್ಮಿಕ ಮತ್ತು ಮಾಲೀಕರ ಮಧ್ಯದಲ್ಲಿ ಏನು ತಿಕ್ಕಾಡ ಶುರುವಾಯಿತು, ಕಾರ್ಖಾನೆ ಮಾಲೀಕರಾಗಿರ್ಬೋದು, ಮತ್ತಾರಾಗಿರ್ಬೋದು, ಸರ್ಕಾರ ಒಂದು ಮಾಲೀಕನ ಅದು ತಿಕ್ಕಾಟಗಳು ಶುರುವಾದವು. ಕೆಲಸ ಕಡಿಮೆ ಆಗಬೇಕು, ಪಗಾರ ಹೆಚ್ಚು ಬರಬೇಕು ಅನ್ನೋಂಥ ಒಂದು ಮನೋವೃತ್ತಿ ನಮ್ಮ ಕಾರ್ಮಿಕರಲ್ಲೂ ಬಂದು ಬಿಡ್ತೀವಿ ನಾವು. ಇವತ್ತು ನೋಡ್ರಿ, ಅನೇಕ ಕ್ಷೇತ್ರಗಳಲ್ಲಿ ಇವತ್ತು ಪ್ರೊಫೆಸರ್ಗಳು, ಯೂನಿವರ್ಸಿಟಿ ಪ್ರೊಫೆಸರ್ ಆಗಿರ್ಬೋದು, ಮತ್ತವ್ದು ಇರ್ಬೋದು, ಅದೇ ಪೇಮೆಂಟ್ಗಳು ಭಾಳ ಆಯ್ಕೆದ್ದು ಇಲ್ಲಂತಲ್ಲ, ಆದರೆ ಅದ್ರ ಪ್ರಕಾರ ದುಡಿಬೇಕಲ್ರಿ ಇವರು. ಇದೊಂದು ನಾವು ನೋಡ್ಬೇಕು. ಇಲ್ಲ, ಇದು ಪರ್ಮನೆಂಟ್ ಮಾಡಬೇಕಾಗಿತ್ತು, ಒಳ್ಳೆ ಒಂದು ವಿಚಾರ ನಾನು ಹೇಳ್ಬೋದು. ಕಳೆದ 75 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. IAS KAS ಇವೆಲ್ಲ ಅಧಿಕಾರಿಗಳು ನೋಡ್ತಾ ಇದ್ದೀವಿ. ಇವರಿಗೆಲ್ಲ ಪರ್ಮನೆಂಟ್ ಕೊಟ್ಬಿಟ್ಟಿದ್ದೀವಿ. ಇವರೇನು ಶುದ್ಧವಾಗಿ ವ್ಯವಹಾರ ಮಾಡಿದಾರ ಅನ್ನೋ ಪ್ರಶ್ನೆಗೆ ಅವರ ಉತ್ತರ ಹೋಗ್ಬೇಕು, ಅವರ ಆತ್ಮವಿಮರ್ಶೆ ಮಾಡ್ಕೋಬೇಕು. ಯಾವ ಅಧಿಕಾರಿ ಇವತ್ತು ಪ್ರಾಮಾಣಿಕವಾಗಿ ಯಾವ್ದು ತೆಗೆದುಕೊಳ್ಳುವಂಥ ಪಗಾರಕ್ಕೆ ದುಡ್ಡು ತೊಗೊಳ್ಳಾರ್ದ, ಭ್ರಷ್ಟಾಚಾರ ಮಾಡಲಾರ್ದ ಇವತ್ತು ವ್ಯಾಪಾರ ಮಾಡೋದಂತ ದುಡಿಯೋದಂತ ಇಲ್ಲ. ಯಾವ ಡಿಪಾರ್ಟ್ಮೆಂಟ್ ಹೋಗ್ತಿರೋದು ನೀವು, ಕಂದಾಯ ಇಲಾಖೆಗೆ ಹೋದ್ರೆ ಆರಂಭದಲ್ಲಿ ಶುರು ಆಗ್ತದೆ, PWD ಹೋದ್ರೆ ಅಲ್ಲಿ ಶುರು ಆಗ್ತದೆ, ಎಲ್ಲ ಕಡೆಯೂ ಇದು. ಹೀಗಾಗಿ ಕಡೆಗೆ ಲಾಸ್ಟಿಗೆ ಬಂದ ಇಲ್ಲಿ ಮತ್ತು ಲೇಬರ್ಗಳ ಪರಿಸ್ಥಿತಿ ಹಂಗೆ ಪರ್ಮನೆಂಟ್ ಆಯ್ತಿಲ್ಲ, ದುಡಿಯೋಕೆ ಹೋಗೋದಿಲ್ಲ, ಆರಾಮ್ ಬರೋದು ಕೊಡೋದು ಹೋಗುವಂಥ ಪ್ರವೃತ್ತಿ ಬೆಳಗಾಗ್ತದೆ. ಇದರಿಂದಾಗಿ ದೇಶದ ಅರ್ಥವ್ಯವಸ್ಥೆ ಹಾಳಾಗಿ ಹೋಗ್ತು ಅನ್ನುವಂಥದ್ದು ಭಾಳಷ್ಟು ಅರ್ಥತಜ್ಞರ ಅಭಿಪ್ರಾಯ. ಅದಕ್ಕಾಗಿ ಕಂಪ್ನಿಗಳು ಇವತ್ತು ಆಳ್ಲಿಕ್ಕೆ ಹಚ್ಚಿದ್ದಾವೆ. ಮೊದಲು ಒಂದೇ ಇತ್ತು, ನಿಮಗೆ ಗೊತ್ತದ, ಈಸ್ಟ್ ಇಂಡಿಯಾ ಕಂಪ್ನಿ. ಇಡೀ ಜಗತ್ತಿನ ನಾಳೆ ಹೋಗಿಬಿಟ್ಟಿತ್ತು ಅದನ್ನು ಈ ಕಂಪ್ನಿಗಳಿಂದ. ಇವತ್ತು ಕಂಪ್ನಿಗಳಿದ್ದಾವೆ. ಈ ಕಂಪ್ನಿಗಳಿದ್ದು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾಯಿದ್ದಾವೆ. ಅದು ದುಡ್ಡು ಹಾಕೋದು, ದುಡ್ಡು ತಗೊಳ್ಳೋದು, ಲಾಭ ಮಾಡ್ಕೊಳ್ಳೋದು, ಕೆಲಸ ಕೊಡೋದು, ಇದೊಂದು ಸಾಮಾನ್ಯ ಪ್ರಕ್ರಿಯೆ ನಮ್ಗೆ ಅನಿಸ್ತದೆ. ಬಟ್ ಇವೆಲ್ಲ ಅಂದ್ಕೊಂಡ್ರೆ ಸುಲಭವಿಲ್ಲ. ಯಾಕಂದರೆ ಈ ಕಂಪ್ನಿಗಳಲ್ಲೇ ರಿಸರ್ವೇಷನ್ ಇಲ್ಲ ಆ ಪಾಪ. ಹೀಗಾಗಿ ಭಾಳಷ್ಟು ಜನ ಈಗ ನೋಡಿದ್ರಿ, ಮೊನ್ನೆ ಒಂದು ಏನಪ್ಪ ಅಂದ್ರೆ ಸಮೀಕ್ಷೆ ಪ್ರಕಾರ ಇಲ್ಲಿ ನಮ್ಮ ಕರ್ನಾಟಕ ಜನಗಳಿದಾಗಿರ್ಬೋದು, ಬಿಹಾರದಾಗಿರ್ಬೋದು, ಎಲ್ಲ ಕಡೆಯೂ ಒಂದು ಲೆಕ್ಕ ತೆಗೆದಾಗ ಇಡೀ ದೇಶದ ತುಂಬ OBC, ದಲಿತ ಮತ್ತು ಆದಿವಾಸಿಗಳ ಸಂಖ್ಯೆ ತೆಗೆದಾಗ ಮಿನಿಮಮ್ 60% 70% ಜನ ಇದ್ದಾರೆ. ಅವ್ರಿಗೆ ಅವಕಾಶಗಳೇ ಇಲ್ಲ. ನನ್ನೊಂದು ಇದೆ ರಾಹುಲ್ ಗಾಂಧಿ ಅವರು ಹೇಳಿದರು,
ಈ ಯೂನಿವರ್ಸಿಟಿಗಳಲ್ಲೇ ಒ ಬಿ ಸಿ ಒಂದು 2-3 ಜನ ಪ್ರೊಫೆಸರ್ ಬಿಟ್ಟರೆ ಯಾರೂ ಇಲ್ಲ. ಎಲ್ಲ ಮೇಲ್ಜಾತಿಗಳಿಗೆ ಅನುಕೂಲ ಆಗುವಂಥದ್ದು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರು ಬೇಕಾದ್ರೊಳಗೆ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕಾಗಿ ಇದೊಂದು ಈ ಸಲ ಸಿದ್ದರಾಮಯ್ಯನವ್ರು ತಂದಿದ್ದ ನಿಜವಾಗಿ ಮೆಚ್ಚುವಂಥ ಕೆಲಸ. ಯಾಕಪ್ಪ ಅಂತಂದ್ರೆ ಯಾರ್ಯಾರು ಎಷ್ಟೆಷ್ಟು ಸಂಖ್ಯೆ ಐತಿ ಅವ್ರು ಹೋಗಿ ಮುಟ್ಟಬೇಕಲ್ಲ, ಅವ್ರಿಗೆ ಉದ್ಯೋಗ ಬೇಕಲ್ಲ. ಮೆರಿಟ್ ಅಂತ ಹೇಳ್ತಾ ಇದ್ದೀವಿ ನಾವು. ಮೆರಿಟ್ ಅಂದರೆ ಏನು, ಅದಕ್ಕೆ ಉತ್ತರ